ಸಿನಿಮಾಗಳ ಸರದಾರನ ಜೊತೆ ಕೈ ಜೋಡಿಸಿದ್ರ ಕಿಚ್ಚ. ರಾಕಿಂಗ್ ಸ್ಟಾರ್ ಪವರ್ ಸ್ಟಾರ್ ನಂತರ ಬಾದ್ಶಾಗೆ ಆಕ್ಷನ್ ಕಟ್. ಕೂತಲೇ ಬ್ರಹ್ಮನಿಗೂ ಅಬ್ಬಬ್ಬ ಕನ್ಫ್ಯೂಸ್ ಮಾಡೋ ನೀವ. ಸುದೀಪ್ ಸಂತೋಷ್ ಆನಂದರಾಮ್ ಸೀಕ್ರೆಟ್ ರಿವೀಲ್. ರಾಕಿಂಗ್ ಸ್ಟಾರ್ ಯಶ್ ಹಿಟ್ ಸಿನಿಮಾ ಲಿಸ್ಟ್ನಲ್ಲಿ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಕೂಡ ಒಂದು. ಅದ್ಭುತ ಕತೆ ಮೂಲಕ ಪ್ರೇಕ್ಷಕರ ಮನ ಗೆಲ್ಲುವಲ್ಲಿ ನಿರ್ದೇಶಕ ಸಂತೋಷ್ ಆನಂದರಾಮ್ ಸೈ ಅನಿಸಿಕೊಂಡಿದ್ರು. ನಂತರ ಪುನೀತ್ ರಾಜ್ಕುಮಾರ್ ನಟನೆಯ ರಾಜ್ಕುಮಾರ ಚಿತ್ರವನ್ನ ನಿರ್ದೇಶಿಸಿ ಹಿಟ್ ಸಿನಿಮಾಗಳ ಸರದಾರ ಎಂದೇ ಬಿರುದು ಪಡೆದುಕೊಂಡ್ರು. ಸದ್ಯ ಇದೇ ಹಿಟ್ಗಳ ಸರದಾರ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಯುವ ಬಳಿಕ ಯಾವುದೇ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಲಿಲ್ಲ. ಆದರೆ ಇದೀಗ ಸುದೀಪ್ ಜೊತೆ ಸಂತು ಕೈ ಜೋಡಿಸುವ ಸುದ್ದಿ ಬಂದಿದೆ. ಇದನ್ನ ಕೇಳಿ ಕಿಚ್ಚನ ಅಭಿಮಾನಿಗಳು ಖುಷಿಯಾಗಿದ್ದಾರೆ. ಹೌದು, ಬಿಗ್ ಬಾಸ್ ಜೊತೆಗೆ ಸುದೀಪ್ ಬಿಲ್ಲರಂಗ ಭಾಷಾ ಹಾಗೂ ಮಾರ್ಕ್ ಚಿತ್ರಗಳಲ್ಲಿ ನಟಿಸುತ್ತಿದ್ದಾರೆ. ವರ್ಷಾಂತ್ಯಕ್ಕೆ ಮಾರ್ಕ್ ಸಿನಿಮಾ ತೆರೆಗೆ ತರುವ ಪ್ರಯತ್ನ ನಡೀತಿದೆ. ಆ ಬಳಿಕ ಯಾವ ಸಿನಿಮಾದಲ್ಲಿ ನಟಿಸುತ್ತಾರೆ ಎನ್ನುವ ಬಗ್ಗೆ ಸದ್ಯಕ್ಕೆ ಮಾಹಿತಿ ಇಲ್ಲ. ಬಿಲ್ಲರಂಗ ಭಾಷಾ ದೊಡ್ಡ ಸಿನಿಮಾ ಆಗಿರೋದ್ರಿಂದ ಬಹಳ ತಡವಾಗ್ತಿದೆ. ಅದರ ನಡುವೆ ಸಂತೋಷ್ ಆನಂದರಾಮ್ ಜೊತೆ ಕಿಚ್ಚ ಕೈ ಜೋಡಿಸಲಿದ್ದಾರೆ. ಸುದೀಪ್ ಸಂತೋಷ್ ಆನಂದರಾಮ್ ಕಾಂಬಿನೇಷನ್ ಸಿನಿಮಾ ಬಗ್ಗೆ ಸಂಗೀತ ನಿರ್ದೇಶಕ ತಮನ್ ಮಾಹಿತಿ ನೀಡಿದ್ದಾರೆ. ತೆಲುಗು ಇಂಡಿಯನ್ ಐಡಲ್ ಕಿರುತೆರೆ ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿ ತಮನ್ ಕಾಣಿಸಿಕೊಂಡಿದ್ದಾರೆ. ಈ ವೇಳೆ ಮಾತನಾಡುತ್ತಾ ಈ ವಿಚಾರವನ್ನ ಬಹಿರಂಗಪಡಿಸಿದ್ದಾರೆ. ಅದಕ್ಕೆ ಸಂಬಂಧಿಸಿದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಸಿನಿಮಾಗಳನ್ನು ಅನೌನ್ಸ್ ಮಾಡಲು ಬಹಳ ತಯಾರಿ ನಡೆಸುತ್ತಾರೆ, ವಿಭಿನ್ನವಾಗಿ ಪ್ಲಾನ್ ಮಾಡ್ತಾರೆ. ಆದರೆ ಸುದೀಪ್ ಹಾಗೂ ಸಂತೋಷ್ ಆನಂದರಾಮ್ ಕಾಂಬೋ ಸಿನಿಮಾ ಬಗ್ಗೆ ಬಹಳ ಕ್ಯಾಶುಯಲ್ ಆಗಿ ಮಾತನಾಡುತ್ತಾ ತಮನ್ ಹೇಳ್ಬಿಟ್ಟಿದ್ದಾರೆ. ಕರ್ನಾಟಕ ಮೂಲದ ಗಾಯಕ ದರ್ಶನ್ ನಾರಾಯಣನ್ ತೆಲುಗು ಇಂಡಿಯನ್ ಐಡಲ್ ಸ್ಪರ್ಧಿಸಿದ್ದಾರೆ. ಅವರ ಗಾಯನಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ದರ್ಶನ್ ಗಾಯನ ಮೆಚ್ಚಿ ಕಾಮೆಂಟ್ ಮಾಡುವಾಗ ತಮನ್ ಈ ಸಿನಿಮಾ ಟಾಪಿಕ್ ತೆಗೆದಿದ್ದಾರೆ. ಕಿಚ್ಚ ಸಂತೋಷ್ ಸೀಕ್ರೆಟ್ ರಿವೀಲ್ ಮಾಡಿದ್ರ ಮ್ಯೂಸಿಕ್ ಡೈರೆಕ್ಟರ್. I'm doing my next film with Santosh Anandram with Sudeep. I want you to sing one song on that, and I'll call Vijay Prakash for that recording. ಕಿಚ್ಚನಿಗಾಗಿ ಸಖತ್ ಸ್ಕ್ರಿಪ್ಟ್ ರೆಡಿ ಮಾಡಿದ್ರ ಸಂತೋಷ್ ಆನಂದರಾಮ್ ಹಾಗೂ ಸುದೀಪ್ ಅವರ ಚಿತ್ರಕ್ಕಾಗಿ ನಾನು ಮುಂದೆ ಕೆಲಸ ಮಾಡ್ತಿದ್ದೀನಿ ಅಂತ ತಮನ್ ಹೇಳಿದ್ದಾರೆ. ಸಂತೋಷ್ ಆನಂದರಾಮ್ ನಿರ್ದೇಶನದಲ್ಲಿ ಪುನೀತ್ ರಾಜ್ಕುಮಾರ್ ನಟನೆಯ ಯುವರತ್ನ ಚಿತ್ರಕ್ಕೆ ತಮನ್ ಮ್ಯೂಸಿಕ್ ಕಂಪೋಸ್ ಮಾಡಿದ್ರು. 1.5 ವರ್ಷದಿಂದ ಸಂತೋಷ್ ಯಾವುದೇ ಸಿನಿಮಾವನ್ನ ಕೈಗೆತ್ತಿಕೊಂಡಿಲ್ಲ. ಈ ಬಗ್ಗೆ ಕೇಳಿದಾಗ ಸ್ಕ್ರಿಪ್ಟ್ ಕೆಲಸ ನಡೀತಿದೆ, ಎಲ್ಲ ಫೈನಲ್ ಆದ ಬಳಿಕ ತಿಳಿಸ್ತೀನಿ ಅಂತ ಹೇಳ್ತಲೇ ಬರ್ತಿದ್ದಾರೆ. ಆದರೆ ತೆರೆಮರೆಯಲ್ಲಿ ಸುದೀಪ್ ಜೊತೆ ಸಿನಿಮಾ ಮಾಡಲು ಕಸರತ್ತು ನಡೆಸ್ತಾ ಇರೋದು ಗೊತ್ತಾಗ್ತಿದೆ. ಯಶ್ ಹಾಗೂ ರಾಧಿಕಾ ಪಂಡಿತ್ ನಟನೆಯ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಚಿತ್ರದ ಮೂಲಕ ಸ್ವತಂತ್ರ ನಿರ್ದೇಶಕರಾಗಿ ಸಂತೋಷ್ ಗುರುತಿಸಿಕೊಂಡಿದ್ರು. ಮೊದಲ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಬಳಿಕ ಪುನೀತ್ ರಾಜ್ಕುಮಾರ್ ಜೊತೆ ಮಾಡಿದ ರಾಜಕುಮಾರ ಸಿನಿಮಾ ಕೂಡ ಇಂಡಸ್ಟ್ರಿ ಹಿಟ್ ಎನಿಸಿಕೊಂಡಿತ್ತು. ಇನ್ನು ಯುವರತ್ನ, ರಾಘವೇಂದ್ರ ಸ್ಟೋರ್ಸ್ ಹಾಗೂ ಯುವ ಚಿತ್ರಗಳನ್ನು ಕಟ್ಟಿಕೊಟ್ಟಿದ್ರು. ಅಪ್ಪು ಜೊತೆ ಮತ್ತೊಂದು ಸಿನಿಮಾ ಮಾತುಕತೆ ಸಹ ನಡೆದಿತ್ತು. ವರುಣ್ ಎಂ, ಸ್ಪೀಡ್ ಫಿಲ್ಮಿ ಸುದ್ದಿ, ಬೆಂಗಳೂರು.